ನಿನ್ನೆ AICC ಅಧ್ಯಕ್ಷರು ಈ ಹಿಂದೆ ಲೋಕಸಭೆಯಲ್ಲಿ 2014ರಿಂದ 19ರವರೆಗೂ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿರುವಂತಹ ಈ ದೇಶದಲ್ಲಿರುವಂಥ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಇತ್ತೀಚೆಗೆ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಬಗ್ಗೆ ಹೀಗಳೆಯುತ್ತ ಹೇಳ್ತಾರೆ, ಯಾವುದೋ ಚುಟ್ಪುಟ್ ದಾಳಿ ಅಂತಂದರು. ಖರ್ಗೆ ಸಾಹೇಬ್ರಂಥವ್ರ ಬಾಯಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಈ ಚುಟ್ಪುಟ್ ದಾಳಿ ಅಂತೇಳಿ ಈ ರೀತಿ ಕ್ಷುಲ್ಲಕವಾಗಿ ಭಾಳ ಹಗುರವಾಗಿ ಮಾತುಗಳು ಬಂದಿದ್ದು ನನಗೆ ಆಶ್ಚರ್ಯವನ್ನು ತಂತು. ಈ ಖರ್ಗೆ ಸಾಹೇಬರು ಯಾಕಾಗಿ ಅವ್ರ ಮಗನ ಥರ ಮಾತಾಡೋಕ್ಕೆ ಶುರು ಆಗ್ಬಿಟ್ಟಿದ್ದಾರೆ? ಅಥವಾ 2009ರಲ್ಲಿ ಡೆಲ್ಲಿಗೆ ಹೋದ ನಂತರ ಆ ರಾಹುಲ್ ಗಾಂಧಿ ಜೊತೆ ಇದ್ದು ಇವರಿಗೂ ಕೂಡ ಆ ಪಪ್ಪು ಮನಸ್ಥಿತಿ ಬಂದ್ಬಿಟ್ಟಿದೆಯಾ ಅಂತ ನನಗೆ ಆಶ್ಚರ್ಯ ಆಗ್ತಾಯಿದೆ ಮತ್ತು ಅನುಮಾನನೂ ಕಾಡ್ತಾ ಇದೆ. ಯಾಕಂದರೆ ಖರ್ಗೆ ಸಾಹೇಬ್ರ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದಿತ್ತು. ಭಾಳ ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ, ಅವ್ರ ಬಾಯಲ್ಲಿ ಚುಟ್ಪುಟ್ಟನ್ನು ಮಾತು ಬರ್ತಾಯಿದೆ ಅಂತಂದರೆ ಒಂದು ಅವರ ಮಗನ ಥರ ಅವ್ರು ಮಾತಾಡೋಕ್ಕೆ ಶುರುವಾಗಿದ್ದಾರೆ, ಇಲ್ಲೇ ರಾಹುಲ್ ಗಾಂಧಿ ಇನ್ಫ್ಲೂಯೆನ್ಸು ಜಾಸ್ತಿ ಆಗಿ ಅವರು ಕೂಡ ಪಪ್ಪು ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಖರ್ಗೆ ಸಾಹೇಬ್ರೆ, ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟ್ಪುಟ್ಟು ದಾಳಿ ಅಂತ ಹೇಳ್ತೀರಲ್ಲ, ಈ ಚುಟ್ಪುಟ್ಟು ದಾಳಿ ನೀವು ಹೇಳಿದಾಗೆ ಈ ಚುಟ್ಪುಟ್ಟು ದಾಳಿಯ ನಂತರ ಚೀನಾದ ಫೈಟರ್ ಜೆಟ್ಗಳು ಏನು JF-17 ಇದೆ ಹಾಗೂ ಅವರ ಕ್ಷಿಪಣಿ ಏನಿದೆ HQ-9 ಇದೆ, ಅದರ ಮಾರ್ಕೆಟು 10%ಗಿಂತ ಜಾಸ್ತಿ ಬಿದ್ದೋಗಿದೆ. ಅವರಿಗಿದ್ದಂಥ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿದ್ದಂಥ ಆರ್ಮ್ಸ್ ಏನು ಮಾರ್ಕೆಟಲ್ಲಿದ್ದಂಥ ಡಿಮಾಂಡ್ ಏನಿದೆಯಲ್ಲ ಅದು ಕುಸಿಯೋದಕ್ಕೆ ಕಾರಣ ಏನಾಯಿತು? ಈ ಚುಟ್ಪುಟ್ಟು ದಾಳಿನೇ ಸರ್. ಈ ಚುಟ್ಪುಟ್ಟು ದಾಳಿ ನಂತರ ಚೈನಾದವ್ರು ಏನು ಕೊಚ್ಕೊಳ್ತಾಯಿದ್ರು JF-17 HQ-9 ಅಂತೇಳಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಕೂಸ್ದು ಹೋಗಿ ಅದು ಕಳಪೆದ್ದು ಅಂತಾಗಿ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅವರಿಗೆ ಬಯರ್ಸಿಲ್ದಂಗೆ ಆಗ್ತಾಯಿದೆ. ಈ ಚುಟುಪುಟ್ಟು ದಾಳಿಯ ನಂತರನೇ ಸರ್ ಪಾಕಿಸ್ತಾನದ 11 ಏರ್ಫೀಲ್ಡ್ಗಳು ನಾಶವಾಗಿರುವಂಥದ್ದು. ಈ ಚುಟುಪುಟ್ಟು ದಾಳಿಯ ನಂತರ ನಮ್ಮ ಬ್ರಹ್ಮೋಸ್ಗೆ 17 ರಾಷ್ಟ್ರಗಳಿಂದ ಇವತ್ತು ಡಿಮಾಂಡ್ ಬಂದಿದೆ ಸರ್. ಈ ಚುಟುಪುಟ್ಟು ದಾಳಿಯ ನಂತರ ಸರ್, ನೆನ್ನೆ ಸಲ್ಮಾನ್ ಖುರ್ಷಿದ್ ಅವರು ನಿಮ್ಮ ರೀತಿಯಲ್ಲೇ ಭಾಳ ಹಿರಿಯ ರಾಜಕಾರಣಿಯವರು, ಅವ್ರ ಹೇಳಿಕೆನ ನೋಡಿ. ಈ ಚುಟುಪುಟ್ಟು ದಾಳಿ ನಂತರನೇ ಪಾಕಿಸ್ತಾನದ DGMO ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರು ಕರೆಯನ್ನು ಮಾಡಿ ಕದನ ವಿರಾಮವನ್ನು ಮಾಡ್ಕೊಳ್ಳೋಣ ಅಂತ ಭಾರತಕ್ಕೆ ಕರೆ ಮಾಡಿದ್ದು ಪಾಕಿಸ್ತಾನದ DGMO ಅನ್ನೋದನ್ನು ಸಲ್ಮಾನ್ ಖುರ್ಷಿದ್ ಅವರೇ ನೆನ್ನೆ ಬಹಿರಂಗವಾಗಿ ಹೇಳಿದ್ದಾರೆ. ಈ ಚುಟುಪುಟ್ಟು ದಾಳಿಯಾಗಿದ್ದಿದ್ರೆ ಅವ್ರು ಯಾಕೆ ಸರ್ ಕರೆ ಮಾಡ್ತಾಯಿದ್ರು ಸರ್? ಯೋಚನೆಯನ್ನು ಮಾಡಿ ಸರ್. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಮಿಲಿಟರಿ ಆಫೀಸರ್ಸನ್ನು, ಹಿರಿಯ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳ್ತಾರೆ, ಈಗ 3-4 ದಿನಗಳ ಹಿಂದೆ ಮೇ 9 ಮತ್ತು 10ನೇ ತಾರೀಕು ರಾತ್ರಿ 2:30 ಪಾಕಿಸ್ತಾನದ ಆರ್ಮಿಯ ಜನರಲ್ ಆಸಿಮ್ ಮುನೀರ್ ನನಗೆ ಕಾಲ್ ಮಾಡಿ ಭಾರತ ಮಿಸೈಲ್ ದಾಳಿಯನ್ನು ಮಾಡಿದೆ, ಕ್ಷಿಪಣಿ ದಾಳಿಯನ್ನು ಮಾಡಿದೆ ಅಂತ ನನ್ನನ್ನು ಎಬ್ಸಿದ್ರು ಅಂತ ಹೇಳ್ತಾರೆ. ಸರ್, ಇದು ಚುಟ್ಪುಟ್ಟು ದಾಳಿ ಅಂದರೆ ಮಿಸೈಲ್ ಹಾಕ್ತಾರಾ ಸರ್? ನಿಮ್ಮ ಕೈಲಿ 2008ರ ಮುಂಬೈ ಅಟ್ಯಾಕ್ ನಂತರ ಚುಟ್ಪುಟ್ಟು ದಾಳಿ ಬಿಡಿ, ಹುಲ್ಕಡ್ಡಿನೂ ಎತ್ತಲಿಲ್ಲ ಸರ್. ಆದರೆ ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟ್ಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ, ನೀವು ಮೋದಿಯವರ ಮೇಲಿರುವಂಥ ಮತ್ಸರ ದ್ವೇಷಕ್ಕೆ ಸೇನಾ ಪಡೆಗಳ ಸಾಮರ್ಥ್ಯವನ್ನೇ ಪ್ರಶ್ನಿಸುವಂತಹ ಸಣ್ಣತನವನ್ನು ತೋರ್ತಿದ್ದೀರಲ್ಲ ಸರ್, ಇದು ಸರಿನಾ ಸರ್? ನಿಮ್ಮ ಸ್ಟೇಚೂರಿಗಾದರೂ ಇದು ತಕ್ಕದು ಅಂತ ಅನಿಸುತ್ತಾ ಸರ್? ಇದು ಸರ್, ನಮ್ಮ ಮಿಲಿಟ್ರಿ ಇರ್ಬೋದು, ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಇರ್ಬೋದು, ಕಳೆದ 11 ವರ್ಷಗಳಿಂದ ಮೋದಿಯವರ ಅಧಿಕಾರಕ್ಕೆ ಬಂದಾದ ನಂತರ ಯಾವ ರೀತಿ ನಡ್ಕೊಳ್ತಿದ್ದಾರೆ ನೋಡಿ ಸರ್. ನಿಮ್ಮ ಸರ್ಕಾರ UPA ಸರ್ಕಾರ ಇರಬೇಕಾದ್ರೆ ಪಾಕಿಸ್ತಾನದಲ್ಲಿ ದಾವೂದ್ ಇಬ್ರಾಹಿಮು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದ, ಭಾಷಣಗಳು ಕೊಡ್ತಾ ಇದ್ದ, ಪಾಕಿಸ್ತಾನದ ಹಿರಿಯ ರಾಜಕಾರಣಿಗಳ ಜೊತೆ ಕಾಣಿಸ್ತಾ ಇದ್ದ. 2014ರಲ್ಲಿ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಬಂದ ನಂತರ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಎಷ್ಟು ಶಕ್ತಿ ಸಿಕ್ತು ಅಂತ ಹೇಳಿದರೆ, ಇವತ್ತು ಕಳೆದ 10 ವರ್ಷಗಳಿಂದ ದಾವೂದ್ ಇಬ್ರಾಹಿಂ ಎಲ್ಲರೂ ಬಹಿರಂಗವಾಗಿ ಕಂಡಿದ್ದಂಥ ಒಂದು ಉದಾಹರಣೆ ಇದೆಯಾ ಸರ್? ನಿಮ್ಮ ಹಾಫೀಸ್ ಸಯೀದ್ ಇರ್ಬೋದು,
ಮೌಲಾನಾ ಮಸೂರ್ ಅಸೂದ್ ಇರ್ಬೋದು ಅಥವಾ ಯಾವುದೇ ಟೆರರಿಸ್ಟ್ಗಳಿರ್ಬೋದು, ಇವತ್ತು ಭಯದಲ್ಲಿ ಓಡಾಡ್ತಾ ಇದ್ದಾರೆ ಸರ್. ಮೊದಲು ನಮ್ಮ ದೇಶದೊಳಗಡೆ ಬಂದು ನಮ್ಮ ದೇಶದೊಳಗಡೆ ಕೊಂದು ಹೋಗ್ತಾಯಿದ್ರು. ಆದರೆ ಇವತ್ತು ಪಾಕಿಸ್ತಾನದಲ್ಲಿ ಟೆರರಿಸ್ಟ್ಗಳು ಬಹಿರಂಗವಾಗಿ AK-56 AK-47 ಇಟ್ಕೊಂಡು ಓಡಾಡ್ತಾ ಇರೋರು, ಪಕ್ಕದಲ್ಲಿ ಒಂದು ಆರ್ಮಿನ ಕಟ್ಕೊಂಡು ಓಡಾಡ್ತಾ ಇರೋರು, ಅವರಿವತ್ತು ಒಳಗಡೆ ಹೊಕ್ಕುವಂಥ ಪರಿಸ್ಥಿತಿ ಬಂದಿದೆ, ಒಳಗಡೆ ಕೂತ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಯಾರು ಸರ್? ಇದೇ ಮೋದಿ ನಾಯಕತ್ವ ಸರ್, ಇದೇ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸರ್. ಇವತ್ತು ಪಾಕಿಸ್ತಾನದಲ್ಲಿ ಅಲ್ಲಿರುವಂಥ ಭಯೋತ್ಪಾದಕರನ್ನು ನೆನ್ನೆನೂ ಹೆಕ್ಕಿ ಹೊಡೆದಿದ್ವಿ. ಈ ಹಿಂದೆನೂ ಕೂಡ ಒಬ್ಬೊಬ್ಬರನ್ನೇ ಹೆಕ್ಕಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೊಲ್ತಾ ಇರೋವಂಥದ್ದು ಬಹಿರಂಗವಾಗಿ ಒಪ್ಕೊಳ್ಳದೇ ಇದ್ರೂ ಕೂಡ ಕೊಲ್ತಾ ಇರೋರು ಯಾರು ಸರ್? ಪಾಕಿಸ್ತಾನದಲ್ಲಿ ಟೆರರಿಸ್ಟ್ಗಳನ್ನು, ಈ ಒಂದು ಭಯೋತ್ಪಾದಕ ಸಂಘಟನೆಗಳ ಲೀಡ್ರುಗಳ ಸಾಯ್ತಾ ಇದ್ದಾರೆ ಅಂತಂದರೆ ಅದನ್ನೇನು ಪಾಕಿಸ್ತಾನದವ್ರು ಸಾಯಿಸ್ತಾರೆ ಸರ್? ಯಾರು ಸಾಯಿಸ್ತಾರೆ? ನಮ್ಮ ದೇಶದಲ್ಲೇ ಇರುವಂಥ ವ್ಯವಸ್ಥೆ ಆ ರೀತಿ ಸೃಷ್ಟಿಯಾಗಿದೆ. ಇವತ್ತು ಯಾವುದೋ ಖಾಲಿಸ್ತಾನಿ ಮೂಮೆಂಟ್ ಬಗ್ಗೆ ಹೋಗಿ ಕೆನಡಾದಲ್ಲೇ ಹೋಗಿ ಹೊಡಿತಾ ಇದ್ದಾರೆ, ಅಮೆರಿಕದಲ್ಲಿ ಅಟ್ಟಾಡಿಸ್ತಾ ಇದ್ದಾರೆ, ಬ್ರಿಟನ್ನಲ್ಲೇ ಓಡಿಸ್ತಾ ಇದ್ದಾರೆ. ಈ ರೀತಿ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಸರ್. ಇದು ಮೋದಿ ನಾಯಕತ್ವ ಬಂದಾದ ನಂತರ ನಮ್ಮ ಸೇನಾಪಡೆಗಳು ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗಳು ತೋರ್ತಾ ಇರುವಂಥ ಎದೆಗಾರಿಕೆ, ಕಾರ್ಯಕ್ಷಮತೆಯನ್ನು ತೋರಿಸುತ್ತೆ. ಹೀಗಿರಬೇಕಾದ್ರೆ ನಮ್ಮ ಸೇನಾಪಡೆಗಳು, ಇಂಟೆಲಿಜೆನ್ಸ್ ಏಜೆನ್ಸಿಗಳು, ನಮ್ಮ ಇಸ್ರೋದವರು ಸ್ಯಾಟಲೈಟ್ ಸೇವೆಯನ್ನು ಕೊಟ್ಟರು, ಇವರೆಲ್ಲರೂ ಕೂಡ ಕಂಬೈಂಡಾಗಿ ಮಾಡಿರುವಂತಹ ಒಂದು ಹೋರಾಟವನ್ನು, ಆಪರೇಷನ್ ಸಿಂಧೂರವನ್ನು ನೀವೊಂದು ಚುಟ್ಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ ಸರ್. ಯಾಕೆ ಸರ್ ನೀವು ನಿಮ್ಮ ಮಗನ ಥರ ಮಾತಾಡೋಕ್ಕೆ ಶುರುವಾಗ್ಬಿಟ್ರಿ? ಯಾಕೆ ಸರ್ ಆ ಪಪ್ಪುವಿಂದ, ಆ ರಾಹುಲ್ ಗಾಂಧಿಯಿಂದ ಇಷ್ಟು ನೀವು ಇನ್ಫ್ಲುಯೆನ್ಸ್ ಆಗಿಬಿಟ್ರಿ ಸರ್? ಸರ್ ಇದು ನಿಮ್ಮ ಈ ಒಂದು ವ್ಯಕ್ತಿತ್ವಕ್ಕೆ, ನಿಮ್ಮ ಸ್ಟೇಚ್ಯೂರಿಗೆ ಇದು ತಕ್ಕುದಲ್ಲ ಸರ್. ದಯವಿಟ್ಟು ಈ ರೀತಿ ಮಾತಾಡೋಕ್ಕೆ ಹೋಗ್ಬಿಡಿ. ಮೋದಿಯವರ ಮೇಲಿನ ಒಂದು ಮತ್ಸರದಿಂದಾಗಿ, ಅವ್ರ ಮೇಲಿನ ಒಂದು ದ್ವೇಷದಿಂದಾಗಿ ಒಂದಷ್ಟು ಕಾಂಗ್ರೆಸ್ ನಾಯಕರು ಈ ರೀತಿ ಹೇಳಿಕೆಯನ್ನು ಕೊಡ್ತಾನೆ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿರುವಂಥ ಹಿರಿಯ ನೇತಾರರಾಗಿರುವಂಥ ಸಲ್ಮಾನ್ ಖುರ್ಷಿದ್ ಇರ್ಬೋದು, ಅದೇ ಶಶಿ ತರೂರ್ ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಇವತ್ತು UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿರುವಂಥ 15 ಮೆಂಬರ್ ಕಂಟ್ರಿಗಳು ಯಾವುದಿದೆ ಅಲ್ಲಿಗೆ, ಹಾಗೂ ನೆಕ್ಸ್ಟ್ ಮೆಂಬರ್ ಆಗಲಿರುವಂಥ 5 ದೇಶಗಳಿಗೆ, ಹಾಗೂ ಪ್ರಭಾವಿ 4 ದೇಶಗಳಿಗೆ ಭಾರತ ಸರ್ಕಾರ ಕಳಿಸ್ತಾ ಇರುವಂಥ ಡೆಲಿಗೇಷನ್ನ ಅವರೇ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಆಪರೇಷನ್ ಸಿಂಧೂರ್ ಮುಖಾಂತರವಾಗಿ ಭಾರತ ಎಂಥ ಒಂದು ಕಠಿಣವಾದ ಸಂದೇಶವನ್ನು ಪಾಕಿಸ್ತಾನ ಕೊಟ್ಟಿದೆ. ಇನ್ನೊಂದು ಸಾರಿ ಏನಾದರೂ ತಲಾಟೆ ಮಾಡ್ತು ಅಂದರೆ ಪಾಕಿಸ್ತಾನವನ್ನು ಮುಗಿಸ್ತಾರೆ ಅನ್ನೋದು ಇವತ್ತು ಎಲ್ಲರಿಗೂ ಕೂಡ ಮನವರಿಕೆ ಆಗಿದೆ. ಇಂಥ ಒಂದು ಗಟ್ಟಿ ನಾಯಕತ್ವದ ಪರವಾಗಿ ಇವತ್ತು ಕಾಂಗ್ರೆಸ್ ನಾಯಕರೇ ಇವತ್ತು ಅವರ ಪರವಾಗಿ, ಮೋದಿಯವರ ಪರವಾಗಿ, ಮೋದಿಯವರ ಏನು ಒಂದು ಸಂದೇಶವನ್ನು ಹೊತ್ತು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಇಲ್ಲಿರುವಂತಹ ಕ್ಷುಲ್ಲಕ ಮನಸ್ಥಿತಿಯ ಒಂದಷ್ಟು ನಾಯಕರುಗಳು ಈ ರೀತಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಅಲ್ಲ, ನೆನ್ನೆನೂ ಕೂಡ ಖರ್ಗೆ ಅವರು ಮಾತನಾಡ್ತಿರ್ತಾರೆ, ನಮ್ಮ ಪಾಕಿಸ್ತಾನ ಅಂತಾರೆ. ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ. ಖರ್ಗೆ ಅವರ ಬಾಯಲ್ಲಿ ನಮ್ಮ ಪಾಕಿಸ್ತಾನ ಅಂತಂದರೆ ಈಗ ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದವರು ಯಾರು? ಪಾಕಿಸ್ತಾನದ ಜನಕ ಯಾರು? ಪಾಕಿಸ್ತಾನದ ರಾಷ್ಟ್ರಪಿತ ಯಾರು? ಪಾಕಿಸ್ತಾನದ ರಾಷ್ಟ್ರಪಿತ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು. ಹಾಗಾಗಿ ನಮ್ಮ ಪಾಕಿಸ್ತಾನ ಅಂತ ಅವ್ರಿಗೆ ಅನಿಸುತ್ತೆ. ಆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಹೋದಕ್ಕೆ ಸಹಜವಾಗಿ ಅವ್ರ ಕೂಸಿನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಹೊಟ್ಟೆ ಉರಿಯುತ್ತೆ. ಹಾಗಾಗಿ ಅವರ ಹೇಳಿಕೆ ಮುಖಾಂತರವಾಗಿ ಅವ್ರ ಒಳಗಡೆ ಅಂತರಾತ್ಮದಲ್ಲಿರುವಂಥ ಭಾವನೆಗಳು ವ್ಯಕ್ತವಾಗ್ತಿದ್ದಾವೆ. ಈ ರೀತಿ ಹೇಳಿಕೆಗಳು, ಅಬದ್ಧದ ಮಾತುಗಳು ಕೂಡ ಈ ರೀತಿ ಪಾಕಿಸ್ತಾನದ ಮೇಲಿರುವಂತಹ ಪ್ರೀತಿಯ ದ್ಯೋತಕವಾಗಿಯೇ ಹೊರಗಡೆ ಬರ್ತಾ ಇದ್ದಾವೆ. ಹಾಗೆ ಖರ್ಗೆ ಅವ್ರದ್ದು ಒಂದು ಭಾಗ ಆದರೆ, ನಾನು ಖರ್ಗೆ ಅವ್ರಿಗೂ ಹೇಳಿದೆ, ನಿಮ್ಮ ಮಗನ ಥರ ಮಾತಾಡ್ತಿದ್ದೀರಿ ಅಂತ. ಮೊನ್ನೆ ಎಲ್ಲ ಕರ್ನಾಟಕ ಕಾಂಗ್ರೆಸ್ ಅವರ ಟ್ವಿಟರ್ ಪೇಜನ್ನು ತೆಗೆದು ನೋಡಿ, ಅವರ ಫೇಸ್ಬುಕ್ಕಿನ ಪೇಜನ್ನು ತೆಗೆದು ನೋಡಿ. ಭಾರತಕ್ಕೆ ಯಾವ ರಾಷ್ಟ್ರನೂ ಯಾಕೆ ಬೆಂಬಲವನ್ನು ಕೊಡಲಿಲ್ಲ? ಪ್ರಿಯಾಂಕಾ ಖರ್ಗೆ ಕೇಳ್ತಾರೆ, ಟರ್ಕಿ ನಮ್ಮ ಜೊತೆ ಯಾಕೆ ನಿಲ್ಲಿಲ್ಲ? ಚೈನಾದವ್ರು ಯಾಕೆ ನಿಲ್ಲಿಲ್ಲ? ನಮಗೆ ಯಾವ ರಾಷ್ಟ್ರಗಳು ಏನಕ್ಕೆ ನಿಲ್ಲಿಲ್ಲ? ಮೋದಿಯವರು 106 ದೇಶವನ್ನು ತಿರುಗಿ ಬಂದರು, ಏನು ಉಪಯೋಗ ಆಯಿತು ಅಂತ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಎಷ್ಟು ಓದಿದ್ದೀರಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಆದರೆ ಇತಿಹಾಸದ ಜ್ಞಾನ ಇದ್ದರೆ, ಜಿಯೋ ಪಾಲಿಟಿಕ್ಸ್ ಅನ್ನೋದು ಅರ್ಥವಾಗಿದ್ದರೆ ಖಂಡಿತ ನೀವು ಹೇಳಿಕೆಯನ್ನು ಕೊಡ್ತಾ ಇರಲಿಲ್ಲ. ಟರ್ಕಿ ಯಾಕೆ ಸಪೋರ್ಟ್ ಕೊಡಲಿಲ್ಲ? ಯಾಕೆ ಪಾಕಿಸ್ತಾನದ ಪರ ನಿಲ್ತಾ ಇದೆ? ಚೈನಾ ಯಾಕೆ ನಮ್ಮ ಪರ ನಿಲ್ಲಿಲ್ಲ, ಪಾಕಿಸ್ತಾನ ಪರ ನಿಲ್ತಾ ಇದೆ ಅಂತ ಪ್ರಿಯಾಂಕಾ ಖರ್ಗೆ ಅವರೇ ಕೇಳ್ತಿರಲ್ಲ. ಟರ್ಕಿ ಯಾವ ದೇಶ ಸರ್? ಟರ್ಕಿ ಒಂದು ಇಸ್ಲಾಮಿಕ್ ಕಂಟ್ರಿ. ಮುಸ್ಲಿಮರು ಯಾರ ಪರ ನಿಲ್ತಾರೆ ಸರ್? ಅಂಬೇಡ್ಕರ್ ಅವರೇ ಹೇಳಿದರು ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ,
ಮುಸ್ಲಿಮರು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತನಾಡಿದರೆ ಅದು ವಿಶ್ವ ಭ್ರಾತೃತ್ವ ಅಲ್ಲ, ಅದು ಓನ್ಲಿ ಇಸ್ಲಾಮಿಕ್ ಬ್ರದರ್ಹುಡ್ ಅಂತ ಅಂಬೇಡ್ಕರ್ ಅವ್ರು ಹೇಳಿದರು. ಬಾಯಿ ಬಿಟ್ಟರೆ ಅಂಬೇಡ್ಕರ್ನ ಜಪಿಸ್ತಾ ಇರ್ತಿರಲ್ಲ, ಅಂಬೇಡ್ಕರ್ ಚಿಂತನೆನೇ ನೀವು ಓದ್ಕೊಂಡಿಲ್ವಲ್ಲ ಸರ್. ಟರ್ಕಿ ಒಂದು ಇಸ್ಲಾಮಿಕ್ ದೇಶ, ಪಾಕಿಸ್ತಾನ ಇಸ್ಲಾಮಿಕ್ ದೇಶ. ಪಾಕಿಸ್ತಾನ ಪರ ನಿಲ್ದಲೇ ಟರ್ಕಿ ನಮ್ಮ ಪರ ನಿಲ್ಲುತ್ತಾ? ಈ ಥರ ನೀವು ಕ್ಷುಲ್ಲಕವಾಗಿ ಪ್ರಶ್ನೆನ ಕೇಳ್ತಿದ್ರ, ಟರ್ಕಿ ಯಾಕೆ ನಮ್ಮ ಪರ ನಿಲ್ಲಿಲ್ಲ ಅಂತ. 1965ರಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇತ್ತು. ಆವತ್ತು ಕೂಡ ಪಾಕಿಸ್ತಾನದ ಮೇಲೆ ನಾವು ಯುದ್ಧವನ್ನೇ ಮಾಡಿದು. ಆವತ್ತು ಟರ್ಕಿ ಯಾರಿಗೆ ಸಪೋರ್ಟ್ ಕೊಟ್ಟಿತ್ತು ಸರ್? ನಿಮ್ಮದೇ ಸರ್ಕಾರ ಇತ್ತಲ್ಲ, ಆವತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಟ್ಟಿತ್ತು. ಯಾಕೆಂದರೆ ಪಾಕಿಸ್ತಾನ ಮುಸ್ಲಿಂ ಕಂಟ್ರಿ. 1971ರಲ್ಲಿ ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡುವಂಥ ಯುದ್ಧ ನಡೀತು. ಆವತ್ತು ಯಾರಿಗೆ ಸರ್ ಟರ್ಕಿ ಸಪೋರ್ಟ್ ಕೊಟ್ಟಿತ್ತು? ಆವತ್ತು ಕೂಡ ಪಾಕಿಸ್ತಾನಕ್ಕೆ ಸರ್ ಸಪೋರ್ಟ್ ಕೊಟ್ಟಿದ್ದು. ಅದು ಬಿಡಿ, ಟರ್ಕಿ ಯಾಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡುತ್ತೆ ಹೇಳಿ? ಆ ಟರ್ಕಿನ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದವ್ರು ಯಾರು ಹೇಳಿ? 1918ರಲ್ಲಿ ಎರಡನೇ ಮಹಾಯುದ್ಧ ಮುಗಿದು ತದನಂತರ ಆಗ ಟರ್ಕಿ ಏನಿದೆ, ಆಟಮನ್ ಟರ್ಕ್ಸ್ ಅಂತ ಏನು ಹೇಳ್ತಿದ್ದು, ಟರ್ಕಿಯ ಖಲೀಫಾ ಇದನ್ನಲ್ಲ, ಅವನು ವಿಶ್ವದಲ್ಲಿರುವಂತಹ ಮುಸಲ್ಮಾನ ರಾಷ್ಟ್ರಗಳಿಗೆ ಅವನಂತರ ಧರ್ಮಗುರು ಇದ್ದಾಗಿದ್ದ. ಆ ಖಲೀಫನ ಪದಚ್ಯುತವನ್ನು ಮಾಡ್ತಾರೆ. ಖಲೀಫನ ವಾಪಸ್ ರೀಇನ್ಸ್ಟೇಟ್ ಮಾಡಲಿಕ್ಕೆ ಭಾರತದಲ್ಲಿ ಹೋರಾಟ ಶುರುವಾಗುತ್ತೆ 1919ರಲ್ಲಿ, ಖಿಲಾಫತ್ ಚಳುವಳಿ ಅಂತ. ಆ ಖಿಲಾಫತ್ ಚಳುವಳಿಗೆ ಬೆಂಬಲ ಕೊಟ್ಟಿದ್ದು ಯಾರು ಹೇಳಿ? ನಿಮ್ಮ ಗಾಂಧೀಜಿ, ನಿಮ್ಮ ಕಾಂಗ್ರೆಸ್ಸು. ಖಿಲಾಫತ್ ಚಳುವಳಿಗೆ ಟರ್ಕಿಯಲ್ಲಿರುವ ಖಲೀಫನನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ, ಅವನ್ನ ಮತ್ತೆ ಕೂರಿಸ್ಲಿಕ್ಕೆ, ಅಧಿಕಾರದಲ್ಲಿ ಕೂರಿಸೋದಕ್ಕೆ ಭಾರತದಲ್ಲಿ ಮುಸಲ್ಮಾನರು ಹೋರಾಟವನ್ನು ಮಾಡಿದರೆ ನಿಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಕೊಡ್ತೀರಿ. ಆವತ್ತಿಂದಲೇ ಭಾರತದಲ್ಲಿರುವಂಥ ಮುಸಲ್ಮಾನರ ಬಗ್ಗೆ ಟರ್ಕಿಗೆ ಪ್ರೀತಿ ಶುರುವಾಯಿತು. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅನ್ನೋದು ಸಪ್ರೇಟಾಗಿ ಧರ್ಮದ ಆಧಾರದ ಮೇಲೆ ಮುಸಲ್ಮಾನರಿಗೆ ಪ್ರತ್ಯೇಕವಾದಂಥ ರಾಷ್ಟ್ರ ಸಿಕ್ಕಿದ ಮೇಲೆ ಟರ್ಕಿಯ ಪ್ರೀತಿ ಅದು ಪಾಕಿಸ್ತಾನಕ್ಕೆ ವರ್ಗಾವಣೆ ಆಯಿತು. ಕನಿಷ್ಠ ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಹಾಗೆ ಚೈನಾ ಯಾಕೆ ಸಪೋರ್ಟ್ ಮಾಡಲಿಲ್ಲ ಅಂತ? ಚೈನಾ ನಮ್ಮ ಪಕ್ಕದಲ್ಲಿರೋದು ಸರ್, ನಮ್ಮ ಎನಿಮಿ ಕಂಟ್ರಿ. ಚೈನಾ ಜೊತೆಗೆ ಪಂಚಶೀಲ ಒಪ್ಪಂದವನ್ನು ಮಾಡ್ಕೊಳ್ತೀವಿ ಅಂತ ನಿಮ್ಮ ನೆಹರು 1954ರಲ್ಲಿ ಒಪ್ಪಂದ ಮಾಡಿಕೊಂಡ್ರು. 59ರಲ್ಲಿ ಟಿಬೆಟನ್ನು ಕಬಳಿಸಿದ್ರು, 62ರ ಮೇಲೆ ನಮ್ಮನ ಮೇಲೆ ದಾಳಿ ಮಾಡಿದರು. ಅವತ್ತು ನಮಗೆ ದೋಖನ ಬಗ್ದಿದ್ದಲ್ವ ಸರ್? ಅದೇ ರೀತಿ ಇವತ್ತು ಡೋಕ್ಲಾಮ್ ಇರ್ಬೋದು, ಎಲ್ಲ ಕಡೆನೂ ಕೂಡ ನಮ್ಮ ಹೋರಾಟ ಅವ್ರ ಜೊತೆ ನಡೀತಾನೆ ಇದೆ. ಅವರೊಂದು ಎನಿಮಿ ಕಂಟ್ರಿ ನಮಗೆ ಹ್ಯಾಕೆ ಸಪೋರ್ಟ್ ಮಾಡೋಕ್ಕಾಗುತ್ತೆ ಸರ್? ಇನ್ನು ಉಳಿದ ದೇಶಗಳ ಬಗ್ಗೆ ಹೇಳಕ್ಕೆ ಹೋಗೋಣ. ಸೌದಿ ಅರೇಬಿಯಾ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಯಾಕೆಂದರೆ ಸೌದಿ ಸುನ್ನಿ ಕಂಟ್ರಿ, ಪಾಕಿಸ್ತಾನನೂ ಸುನ್ನಿ ಕಂಟ್ರಿ. ಆದರೆ ಈ ಸರಿ ಸೌದಿ ಅರೇಬಿಯಾ ಪಾಕಿಸ್ತಾನ ಪರ ನಿಂತಿದೆಯಾ? ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಎಕ್ಸೆಪ್ಟ್ ಈ ಒಂದು ಟರ್ಕಿ, ಮಲೇಷ್ಯಾದಂಥ ಮುಸ್ಲಿಂ ರಾಷ್ಟ್ರಗಳು ಇವನ್ನ ಬಿಟ್ಬಿಟ್ಟು ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಬಹಿರಂಗವಾಗಿ ಇವತ್ತು ಪಾಕಿಸ್ತಾನ ಪರವಾಗಿ ಹೇಳಿಕೆಯನ್ನು ಕೊಡ್ತಾ ಇದೆಯಾ? ಅಥವಾ ಭಾರತವನ್ನು ಖಂಡಿಸುವಂಥ ಕೆಲಸವನ್ನು ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಮಾಡ್ತಾ ಇದ್ದಾವೆ ಇವತ್ತು? ಯಾವುದಾದ್ರೂ ಯುರೋಪಿಯನ್ ಕಂಟ್ರೀಸ್ ಮಾಡ್ತಾ ಇದೆಯಾ? ಇದು ಮೋದಿಯವರ ರಾಜತಾಂತ್ರಿಕ ಜಾಣ್ಮೆಯನ್ನು ಅವರು ಈ 11 ವರ್ಷಗಳಿಂದ ಮಾಡ್ತಿರುವಂಥ ಸತತ ಪ್ರಯತ್ನದ ದ್ಯೋತಕವಾಗಿದೆ ಇದು. ಇದೇ ಡಿಪ್ಲೊಮ್ಯಾಟಿಕ್ ಗೆಲುವು ಅಂತೇಳಿ ನಮ್ಮ ವಿರುದ್ಧ ಮಾತನಾಡದಲ್ಲೇ ಬಾಯಿ ಮುಚ್ಕೊಂಡು ಕೂತಿರೋದು ಇದೆಯಲ್ಲ, ಅದು ಕೂಡ ನಮ್ಮ ಜಾಣ್ಮೆಯನ್ನು, ನಮ್ಮ ಯಶಸ್ಸನ್ನು ತೋರಿಸುತ್ತೆ. ಕನಿಷ್ಠ ಅದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಫಸ್ಟ್ ನಮ್ಮ ದೇಶದಲ್ಲಿ ಒಂದು ಸಣ್ಣ ಕಾಶ್ಮೀರದಲ್ಲಿ ಘಟನೆ ಆದರೆ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ಕಾನ್ಫರೆನ್ಸ್ನವರು ಪದೇ ಮಾತಾಡೋರು. ಇವತ್ತು ನಾಮಕೆ ವಾಸ್ತೆಗೆ ಬಂದವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ಬೋದು, ಆದರೆ ಆ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ನೇಷನ್ಸಲ್ಲಿ ಇರುವಂಥ ಕಾನ್ಫರೆನ್ಸ್ನಲ್ಲಿರುವಂತಹ 56 ದೇಶಗಳಲ್ಲಿ ಎಷ್ಟು ದೇಶ ನಮ್ಮ ವಿರುದ್ಧ ಮಾತಾಡಿದೆ ಸರ್? ಯಾರು ಮಾತಾಡ್ತಾ ಇಲ್ಲ. ಇದು ಮೋದಿ ತಾಕತ್ತನ್ನು ತೋರಿಸುತ್ತೆ. ಈ ಜಿಯೋ ಪಾಲಿಟಿಕ್ಸು, ಹಿಸ್ಟ್ರಿ ನಿಮಗೆ ಗೊತ್ತಿಲ್ಲ. ಇದು ಅಂಬೇಡ್ಕರ್ ಬರೆದಿರೋಂಥದ್ದೇ ನಿಮಗೆ ಗೊತ್ತಿಲ್ಲ. ದಯವಿಟ್ಟು ಇದನ್ನೆಲ್ಲ ಮಾತಾಡೋಕೆ ಹೋಗ್ಬೇಡಿ ಸರ್.